ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ಗಳು ಬ್ಯಾಂಕ್. ಓಕೆ, ನಮಗೆ ಆರ್ ಬಿ ಐ ಕಾನ್ಸೆಪ್ಟ್ ಎಲ್ಲಿಂದ ಬಂದಿತ್ತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತಹ ಪುಸ್ತಕ ಯಾವುದಂತಂದ್ರೆ ದ ಪ್ರಾಬ್ಲಮ್ ಆಫ್ ದ ರುಪಿ, ಇಟ್ಸ್ ಒರಿಜಿನ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್. ಈ ಪುಸ್ತಕದಿಂದ ನಮಗೆ ಆರ್ ಬಿ ಐ ಕಾನ್ಸೆಪ್ಟನ್ನು ಮೊದಲ ಬಾರಿಗೆ ನಾವು ತೆಗೆದುಕೊಂಡಿವಿ. ಓಕೆ, ಆರ್ ಬಿ ಐ ಯಾವಾಗ ಸ್ಥಾಪನೆ ಆಯ್ತಂದ್ರೆ 1935 ಏಪ್ರಿಲ್ 1 ಸ್ಥಾಪನೆಯಾಗಿದ್ದು 1935 ಏಪ್ರಿಲ್ 1. ಆ ಸಂದರ್ಭದಲ್ಲಿ ಆರ್ ಬಿ ಐನ ಕೇಂದ್ರ ಕಚೇರಿ ಎಲ್ಲಿತ್ತಂದ್ರೆ ಕೋಲ್ಕತ್ತಾ. ಓಕೆ, ಹಾಗಾದರೆ ಆರ್ ಬಿ ಐ ನ್ಯಾಷನಲೈಸ್ಡ್ ಆಗಿದ್ದು ಯಾವಾಗಂದ್ರೆ 1949 ಜನವರಿ 1. ಪ್ರೆಸೆಂಟ್ ಕೇಂದ್ರ ಕಚೇರಿ ಎಲ್ಲೈತೆ ಅಂದರೆ ಮುಂಬೈ. ಓಕೆ, ಆರ್ ಬಿ ಐನ ಫಸ್ಟ್ ಗವರ್ನರ್ ಯಾರು ಅಂತಂದ್ರೆ ಓಸ್ಬರ್ನ್ ಸ್ಮಿತ್. ಓಕೆ, ಹಾಗಾದರೆ ಫಸ್ಟ್ ಇಂಡಿಯನ್ ಗವರ್ನರ್ ಯಾರಂದ್ರೆ ಸಿ ಡಿ ದೇಶ್ಮುಖ್. ಆರ್ ಬಿ ಐನ ಫಸ್ಟ್ ಗವರ್ನರ್ ಅಂತಂದ್ರೆ ಓಸ್ಬರ್ನ್ ಸ್ಮಿತ್. ಫಸ್ಟ್ ಇಂಡಿಯನ್ ಗವರ್ನರ್, ಭಾರತದ ಮೊದಲ ಆರ್ ಬಿ ಐ ಗವರ್ನರ್ ಯಾರಂದ್ರೆ ಸಿ ಡಿ ದೇಶ್ಮುಖ್. ಪ್ರೆಸೆಂಟ್ ಆರ್ ಬಿ ಐ ಗವರ್ನರ್ ಯಾರಿದ್ದಾರೆ ಅಂತಂದರೆ ಸಂಜಯ್ ಮಲ್ಹೋತ್ರಾ. ಯಾರು? ಸಂಜಯ್ ಮಲ್ಹೋತ್ರಾ. ಎಷ್ಟನೇದವರು ಇವರು? 26th ಗವರ್ನರ್ ಯಾರು? ಸಂಜಯ್ ಮಲ್ಹೋತ್ರಾ. ಇದ್ರ ಹಿಂದೆ ಯಾರಿದ್ರು? ಶಕ್ತಿಕಾಂತ್ ದಾಸ್ 25th ಅವರು. ಪ್ರೆಸೆಂಟ್ ಯಾರಂತಂದ್ರೆ ಸಂಜಯ್ ಮಲ್ಹೋತ್ರಾ. ಓಕೆ, ನೆಕ್ಸ್ಟ್ ಆರ್ ಬಿ ಐನ ಹಿಲ್ಟನ್ ಯಂಗ್ ಕಮಿಟಿ ರೆಕಮೆಂಡ್ ಮಾಡಿತ್ತು ಆರ್ ಬಿ ಐನ ಸ್ಥಾಪನೆ ಮಾಡಬೇಕಂತೇಳಿ 1926ರಲ್ಲಿ ಹಿಲ್ಟನ್ ಯಂಗ್ ಕಮಿಟಿ ರೆಕಮೆಂಡ್ ಮಾಡಿತು. ಆನಂತರ 1934ರ ಆರ್ ಬಿ ಐ ಆ್ಯಕ್ಟ್ ಪ್ರಕಾರ ಗೌರ್ಮೆಂಟ್ ಆರ್ ಬಿ ಐ ಸ್ಥಾಪನೆ ಮಾಡಬೇಕಂತ ಹೇಳಿತು. ಆ ನಂತರ ಏನಾಯ್ತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು 1935 ಏಪ್ರಿಲ್ 1. 1935 ಏಪ್ರಿಲ್ 1ರಂದು ಆರ್ ಬಿ ಐ ಸ್ಥಾಪನೆ ಆಯಿತು. ಅವಾಗ ಕೇಂದ್ರ ಕಚೇರಿಯಲ್ಲಿತ್ತು, ಹೆಡ್ ಕ್ವಾರ್ಟರ್ ಕೋಲ್ಕತ್ತಾದಲ್ಲಿತ್ತು. ಓಕೆ, ಆಮೇಲೆ ಆರ್ ಬಿ ಐ ನ್ಯಾಷನಲೈಸ್ಡ್ ಆಗಿದ್ದು 1949 ಜನವರಿ 1. ಓಕೆ, ಆರ್ ಬಿ ಐ ಸ್ಥಾಪನೆಯಾಗಿದ್ದು 1935 ಏಪ್ರಿಲ್ 1. ಕೇಂದ್ರ ಕಚೇರಿ ಅವಾಗೆಲ್ಲಿತ್ತು? ಕೋಲ್ಕತ್ತಾ. ಪ್ರೆಸೆಂಟ್ ಎಲ್ಲಿದೆ? ಮುಂಬೈ. ಆರ್ ಬಿ ಐ ಸಿಂಬಾಲ್ ಬರ್ತದೆ, ಆರ್ ಬಿ ಐ ಸಿಂಬಾಲ್ ಇಲ್ಲಿ ನೋಡ್ರಿ, ಆರ್ ಬಿ ಐ ಸಿಂಬಾಲ್ ಬರ್ತದೆ. ಆರ್ ಬಿ ಐ ಸಿಂಬಾಲ್ ಯಾವುದಂದ್ರೆ ಟೈಗರ್ ಅಂಡರ್ ಪಾಮ್ ಟ್ರೀ. ಇದು ಟೈಗರ್, ಇದು ಪಾಮ್ ಟ್ರೀ. ಆರ್ ಬಿ ಐ ಸಿಂಬಾಲ್ ಟೈಗರ್ ಅಂಡರ್ ಪಾಮ್ ಟ್ರೀ. ಓಕೆ, ಆರ್ ಬಿ ಐ 1934ರ ಹಿಲ್ಟನ್ ಯಂಗ್ ಕಮಿಟಿ ಶಿಫಾರಸಿನ ಮುಖಾಂತರ ಸ್ಥಾಪನೆ ಆಯಿತು. ಯಾವಾಗ ಸ್ಥಾಪನೆ ಆಯಿತು? 1935 ಏಪ್ರಿಲ್ 1. ನ್ಯಾಷನಲೈಸ್ಡ್ ಆಗಿದ್ದು 1949 ಜನವರಿ 1. ಓಕೆ, ಆರ್ ಬಿ ಐನ ಕೇಂದ್ರ ಕಚೇರಿ ಎಲ್ಲಿದೆ? ಮುಂಬೈ. ಓಕೆ, ಪ್ರಾದೇಶಿಕ ಕಚೇರಿಗಳು ಎಲ್ಲಿದಾವೆ ಅಂದರೆ ಮುಂಬೈ, ಕೋಲ್ಕತ್ತಾ, ಚೆನ್ನೈ, ಇನ್ನೊಂದು ಯಾವುದು ಡೆಲ್ಲಿ. ಓಕೆ, ಮತ್ತು ನೆಕ್ಸ್ಟ್ ಏನು, ಆರ್ ಬಿ ಐ ಗವರ್ನರ್ ಅಂತ ಬರ್ತಾರಲ್ಲ, ಆರ್ ಬಿ ಐ ಗವರ್ನರ್ನ ಅಧಿಕಾರಾವಧಿ 3 ವರ್ಷ ಇರ್ತದೆ. ಪ್ರೆಸೆಂಟ್ ಯಾರು ಗವರ್ನರ್ ಅದಾರು? ಸಂಜಯ್ ಮಲ್ಹೋತ್ರಾ. ಇವ್ರನ್ನ ಯಾರು ನೇಮಕ ಮಾಡ್ತಾರಂತಂದ್ರೆ ಪ್ರಧಾನಮಂತ್ರಿ ಕಚೇರಿ ನೇಮಕ ಮಾಡ್ತೈತೆ ಇವ್ರನ್ನ. ಪ್ರಧಾನಮಂತ್ರಿ ಕಚೇರಿ ಕೇಂದ್ರ ಹಣಕಾಸು ಸಚಿವಾಲಯದ ಶಿಫಾರಸಿನ ಮೇರೆಗೆ ನೇಮಕ ಮಾಡ್ತೀವಿ ಇವ್ರನ್ನ. ಪಿ ಎಮ್, ಪ್ರಧಾನಮಂತ್ರಿ ಕಚೇರಿ ಕೇಂದ್ರ ಹಣಕಾಸು ಸಚಿವಾಲಯದ ಶಿಫಾರಸಿನ ಮೇರೆಗೆ ನೇಮಕ ಮಾಡ್ತದೆ. ಓಕೆ, ಆರ್ ಬಿ ಐನ ಕಾರ್ಯಗಳು ಏನಂತಂದರೆ ಆರ್ ಬಿ ಐನ ಕಾರ್ಯಗಳು ನೋಟು ಮುದ್ರಣ ಮಾಡುವುದು, ನೋಟ್ ಪ್ರಿಂಟ್ ಮಾಡೋದು, ನೋಟು ಮುದ್ರಣ ಮಾಡುವುದು, ಮತ್ತು ಆರ್ ಬಿ ಐನ ಬ್ಯಾಂಕ್ ಅಂತ ಕರೀತಾರೋ, ಬ್ಯಾಂಕ್ಗಳ ಬ್ಯಾಂಕು ತಿರುವೇ ಮನೆಯಾಗಿ ಕೆಲಸ ಮಾಡ್ತದೆ. ಮತ್ತು ಹಣದ ಪೇಟೆಯ ನೇತಾರ, ವಿದೇಶಿ ವಿನಿಮಯ ಪಾಲಕ ಅಂತೇಳಿ, ಸಾಲ ನಿಯಂತ್ರಣ ಮಾಡೋದು, ಹಣಕಾಸು ನೀತಿ. ನೆಕ್ಸ್ಟ್ ನೋಡೋಣ, ಹಣಕಾಸು ನೀತಿ ಮಾನಿಟರಿ ಪಾಲಿಸಿ. ಓಕೆ, ಸರ್ಕಾರದ ಬ್ಯಾಂಕು. ಓಕೆ, ಮತ್ತೇನು ಮಾಡ್ತದೆ ಆರ್ ಬಿ ಐ? ಭಾರತದಲ್ಲಿ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂಥ ಏಕಸ್ವಾಮ್ಯ ಅಧಿಕಾರ ಆರ್ ಬಿ ಐ ಹೊಂದಿದೆ. ವೆರಿ ಇಂಪಾರ್ಟೆಂಟ್. ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂಥ ಅಧಿಕಾರವನ್ನು ಆರ್ ಬಿ ಐ ಹೊಂದಿದೆ, ₹1 ನೋಟುಗಳನ್ನು ಹೊರತುಪಡಿಸಿ. ಹಾಗಾದರೆ ₹1 ನೋಟನ್ನು ಯಾರು ಪ್ರಿಂಟ್ ಮಾಡ್ತಾರೆ? ₹1 ಕಾಯಿನನ್ನು ಪ್ರಿಂಟ್ ಮಾಡೋದು ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಹಣಕಾಸು ಸಚಿವಾಲಯ. ₹1 ನೋಟನ್ನು ಹೊರತುಪಡಿಸಿ ಉಳಿದ ನೋಟುಗಳನ್ನು ಮುದ್ರಿಸುವ ಅಧಿಕಾರ ಯಾರಿಗಿದೆ ಅಂದರೆ ಆರ್ ಬಿ ಐ ಇದೆ. ಓಕೆ, ನೆಕ್ಸ್ಟ್ ಆರ್ ಬಿ ಐ ಬಗ್ಗೆ ನೋಡಿದ್ವಲ್ಲ. ಈಗ ನೋಡಿ, ಆರ್ ಬಿ ಐ ಲಾಂಚಿನ ಸಿಂಬಲ್ ನೋಡಿದ್ವಿ, ಟೈಗರ್ ಅಂಡರ್ ಪಾಮ್ ಟ್ರೀ. ಓಕೆ, ಆರ್ ಬಿ ಐ ಯಾವಾಗ ಸ್ಥಾಪನೆ ಆಯಿತು ನೋಡಿದ್ವಿ? 1935 ಏಪ್ರಿಲ್ 1. 1934ರ ಆ್ಯಕ್ಟ್ ಪ್ರಕಾರ 1935 ಏಪ್ರಿಲ್ 1ರಂದು ಆರ್ ಬಿ ಐ ಸ್ಥಾಪನೆ ಆಯಿತು. ಅದರ ಕೇಂದ್ರ ಕಚೇರಿ ಅವಾಗ ಕೋಲ್ಕತ್ತಾದಲ್ಲಿತ್ತು, ಪ್ರೆಸೆಂಟ್ ಮುಂಬೈ.
ನ್ಯಾಷನಲೈಸ್ಡ್ ಆಗಿದ್ದು 1949 ಜನವರಿ 1. ನ್ಯಾಷನಲೈಸ್ಡ್ ಆಗಿದ್ದು 1949 ಜನವರಿ 1. ಓಕೆ, ಫಸ್ಟ್ ಗವರ್ನರ್ ನೋಡಿದ್ವಿ ಓಸ್ಪರ್ ಸ್ಮಿತ್ ಅಂತ. ಭಾರತೀಯ ಮೊದಲ ಗವರ್ನರ್ ಅಂತಂದರೆ CD ದೇಶ್ಮುಖ್. ಇಲ್ಲಿ ನೋಡಿದ್ವಲ್ಲ, ಭಾರತೀಯ ಮೊದಲ ಗವರ್ನರ್ CD ದೇಶ್ಮುಖ್. ಪ್ರೆಸೆಂಟ್ ಯಾರ್ದಾರು? ಸಂಜಯ್ ಮಲ್ಹೋತ್ರಾ. ಎಷ್ಟನೇದವರು ಅವರು? ಸಂಜಯ್ ಮಲ್ಹೋತ್ರಾ ಎಷ್ಟನೇದವರು? 26th RBI ಗವರ್ನರ್. ಓಕೆ, ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಬರ್ತದೆ. ಮಾನಿಟರಿ ಪಾಲಿಸಿ ಕಮಿಟಿ, ಹಣಕಾಸು ನೀತಿ ಸಮಿತಿ ಅಂತ ಕರೀತಾರೆ ಇದನ್ನು. ಮಾನಿಟರಿ ಪಾಲಿಸಿ ಕಮಿಟಿ ಇದು ಏನಪ್ಪ ಕೆಲಸ ಏನಂತಂದ್ರೆ ಇದ್ರದ್ದು ಹಣದ ಬೇಡಿಕೆ ಮತ್ತು ಪೂರೈಕೆಯನ್ನು ನಿಯಂತ್ರಿಸಲು RBI ಅನುಸರಿಸುವ ನೀತಿಯನ್ನು ಮಾನಿಟರಿ ಪಾಲಿಸಿ ಅಂತ ಕರೀತಾರೆ. ಏನು? ಹಣದ ಬೇಡಿಕೆ ಮತ್ತು ಪೂರೈಕೆಯನ್ನು ನಿಯಂತ್ರಿಸಲು RBI ಅನುಸರಿಸುವ ನೀತಿಯನ್ನು ಮಾನಿಟರಿ ಪಾಲಿಸಿ ಅಂತ ಕರೀತಾರೆ. ಓಕೆ, ಮಾನಿಟರಿ ಪಾಲಿಸಿಯಲ್ಲ 6 ಮಂದಿ ಮೆಂಬರ್ಸ್ ಇರ್ತಾರೆ, 6 ಜನ ಮೆಂಬರ್ ಇರ್ತಾರೆ ಮಾನಿಟರಿ ಪಾಲಿಸಿಯಲ್ಲಿ. 3 ಜನ ಗೋರ್ಮೆಂಟ್ ಆಫ್ ಇಂಡಿಯಾ, 3 ಜನ RBI ಕಡೆಯಿಂದ. ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ವೋಟಿಂಗ್ ಪವರ್ ಇರ್ತದೆ. ಪ್ರತಿಯೊಬ್ಬರಿಗೂ ಒಂದು ವೋಟಿಂಗ್ ಪವರ್ ಇರ್ತದೆ. ಓಕೆ, ಮಾನಿಟರಿ ಪಾಲಿಸಿ ಕಮಿಟಿ ಯಾವಾಗ ರಚನೆ ಆಯ್ತು ಅಂದರೆ ಇದು 2016ರಲ್ಲಿ ರಚನೆ ಆಯ್ತದೆ. ಯಾವಾಗ? 2016ರಲ್ಲಿ ಉರ್ಜಿತ್ ಪಟೇಲ್ ಕಮಿಟಿ ಅಂತ ಬರ್ತದೆ. ಉರ್ಜಿತ್ ಪಟೇಲ್ ಕಮಿಟಿಯ ಶಿಫಾರಸಿನ ಮೇರೆಗೆ 2016ರಲ್ಲಿ ರಚನೆ ಆಯಿತು. 6 ಜನ ಮೆಂಬರ್ ಇರ್ತಾರೆ. ಅದ್ರಾಗ 3 ಮಂದಿ ಗೋರ್ಮೆಂಟ್ ಕಡೆಯಿಂದ, 3 ಮಂದಿ RBI ಕಡೆಯಿಂದ. ಓಕೆ, ನೆಕ್ಸ್ಟ್ ಇದ್ರ ಕೆಲಸ ಏನಂತಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದು. ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದು. ಓಕೆ, ಇನ್ಫ್ಲೇಷನ್ ಎಷ್ಟು ಇರ್ಬೇಕಂತಂದ್ರೆ 2 to 6% ಒಳಗೆ ಮ್ಯಾನೇಜ್ ಮಾಡ್ತಿದೆ. ಇನ್ಫ್ಲೇಷನ್ 2 to 6% ಅಂದರೆ 4% ±2 ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕಿದು. ಓಕೆ, RBIನ ಚೇರ್ಪರ್ಸನ್ ಯಾರಂತಂದ್ರೆ RBI ಗವರ್ನರ್ ಆಗಿರ್ತಾರೆ. ಇದಿಲ್ಲ, ಮಾನಿಟರಿ ಪಾಲಿಸಿ ಒಳಗೆ ಎಷ್ಟು ಮಂದಿ ಇರ್ತಾರೋ? 6 ಮೆಂಬರ್ ಇರ್ತಾರೋ. 3 ಗೌರ್ಮೆಂಟ್ ಆಫ್ ಇಂಡಿಯಾ ಪ್ಲಸ್ 3 RBI ಕಡೆಯಿಂದ. ಅದರ ಅಧ್ಯಕ್ಷರು ಯಾರಾಗಿರ್ತಾರೋ? ಮಾನಿಟರಿ ಪಾಲಿಸಿ ಕಮಿಟಿ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಕ್ವಶನ್ ಕೇಳ್ತಾರೆ. ಯಾರಾಗಿರ್ತಾರೋ? RBI ಗವರ್ನರ್, ನಾಟ್ ಅ ಫೈನಾನ್ಸ್ ಮಿನಿಸ್ಟರ್. ಓಕೆ, RBI ಗವರ್ನರ್ ಆಗಿರ್ತಾರೆ. ಮಾನಿಟರಿ ಪಾಲಿಸಿ ಕೆಲಸ ಏನಂತಂದರೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದು. ಇನ್ಫ್ಲೇಷನ್ ಎಷ್ಟರೊಳಗೆ ಇರಬೇಕು? 2 to 6% ಅಂದರೆ 4 ±2, 2 ರಿಂದ 6% ಒಳಗೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, 1934 RBI ಆ್ಯಕ್ಟ್ ಪ್ರಕಾರ ನೋಡಿ, 1934 RBI ಆ್ಯಕ್ಟ್ ಪ್ರಕಾರ ಮಾನಿಟರಿ ಪಾಲಿಸಿ ಕಮಿಟಿ 6 ಮೆಂಬರ್ಸ್ ಇರ್ತಾಯಿದ್ದಾರೆ. 6 ಮೆಂಬರ್ಸ್, 3 ಮಂದಿ ಗೌರ್ಮೆಂಟ್ ಆಫ್ ಇಂಡಿಯಾ, 3 ಮಂದಿ RBI ಕಡೆಯಿಂದ. ಓಕೆ, ಇದರಲ್ಲಿ ಮಾನಿಟರಿ ಪಾಲಿಸಿ ಸಾಧನಗಳು ಅಂತ ಬರ್ತಾವೆ. ಮಾನಿಟರಿ ಪಾಲಿಸಿಯ ಸಾಧನಗಳು ಯಾವ್ಯಾವ ಅಂತಂದರೆ ಪರಿಮಾಣಾತ್ಮಕ ಸಾಧನಗಳು, ಗುಣಾತ್ಮಕ ಸಾಧನಗಳು ಅಂತ ಬರ್ತಾವೆ. ಪರಿಮಾಣಾತ್ಮಕ ಸಾಧನಗಳು ಯಾವ ಅಂತಂದರೆ ಈ ಬ್ಯಾಂಕ್ ರೇಟ್ ಆಗಿರ್ಬೋದು, ರೆಪೋ ರೇಟು, ಬ್ಯಾಂಕ್ ರೇಟು, ರೆಪೋ ರೇಟು, ರಿವರ್ಸ್ ರೆಪೋ ರೇಟು, CRR, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ, SLR, ಮತ್ತು OMO ಅಂತ ಬರ್ತೈತಿ. OMO ಅಂತಂದರೆ ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಬರ್ತೈತಿ. ಇನ್ನು ಗುಣಾತ್ಮಕ ವಿಧಾನಗಳು ಅಂತಂದಾಗ ಅನುಭೋಗಿ ಸಾಲ ನಿಯಂತ್ರಣ, ಸಾಲ ಪಡಿತರ ನೇರ ಕ್ರಮ ಮತ್ತು ಅಂಚಿನ ಅಗತ್ಯತೆ ನಿರ್ಧಾರ, ವಾಣಿಜ್ಯ ಬ್ಯಾಂಕ್ಗಳಿಗೆ ನಿರ್ದೇಶನ ನೀಡುವುದೆಲ್ಲ ಗುಣಾತ್ಮಕ ವಿಧಾನಗಳು ಬರ್ತಾವೆ. ಓಕೆ, ಇಲ್ಲೊಂದು ನೋಡೋಣ ಬರೀ. ಈಗ ನೆಕ್ಸ್ಟ್ ಏನಂತ CRR. ಯಾವುದು ಫಸ್ಟ್? CRR ಅಲ್ಲ, ಇದು ನೋಡೋಣ ಯಾವುದಂತಂದ್ರೆ ರೆಪೋ ರೇಟ್. ರೆಪೋ ರೇಟ್ ಅಂತಂದ್ರೆ ಏನಪ್ಪ ಅಂತಂದ್ರೆ RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಮೇಲೆ ವಿಧಿಸುವಂಥ ಬಡ್ಡಿ ದರ. RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನು ರೆಪೋ ರೇಟ್ ಅಂತ ಕರೀತಾರೆ. ಮತ್ತು ಇನ್ನೊಂದು ಬರ್ತದೆ ರಿವರ್ಸ್ ರೆಪೋ ರೇಟ್. ರಿವರ್ಸ್ ರೆಪೋ ರೇಟ್ ಅಂತಂದರೆ RBI ವಾಣಿಜ್ಯ ಬ್ಯಾಂಕುಗಳಿಂದ ಪಡೆಯುವ ಸಾಲದ ಮೇಲೆ ವಿಧಿಸುವಂಥ ಬಡ್ಡಿ ದರ, ಇದು ರಿವರ್ಸ್ ರೆಪೋ ರೇಟ್. ಓಕೆ, ಇನ್ನೊಂದು ಯಾವ್ದು ಬರ್ತಂದ್ರೆ ಬ್ಯಾಂಕ್ ರೇಟ್ ಅಂತ ಬರ್ತದೆ. ಬ್ಯಾಂಕ್ ರೇಟ್ ಅಂತಂದರೆ RBI ದೀರ್ಘಾವಧಿ ಸಾಲದ ಮೇಲೆ ವಾಣಿಜ್ಯ ಬ್ಯಾಂಕುಗಳಿಗೆ ವಿಧಿಸುವ ಸಾಲದ ಮೇಲೆ ವಿಧಿಸುವಂಥ ಬಡ್ಡಿ ದರ. ಬ್ಯಾಂಕ್ ರೇಟ್ ಅಂದರೆ RBI ಅಧೀನ ಬ್ಯಾಂಕ್ಗಳಿಗೆ ದೀರ್ಘಾವಧಿಯ ಅವಧಿಯವರೆಗೆ ವಿಧಿಸುವಂಥ ಸಾಲದ ಮೇಲೆ ವಿಧಿಸುವಂಥ ಬಡ್ಡಿ ದರವನ್ನು ಬ್ಯಾಂಕ್ ರೇಟ್ ಅಂತ ಕರೀತಾರೆ.
ಇನ್ನೊಂದು ಬರುತ್ತೆ ಓಪನ್ ಮಾರ್ಕೆಟ್ ಆಪ್ರೇಷನ್. ಓಕೆ, ಓಪನ್ ಮಾರ್ಕೆಟ್ ಆಪ್ರೇಷನ್ ಅಂತಂದ್ರೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಕರೀತಾರೆ ಇದನ್ನು. ಏನಂತಂದ್ರೆ ಸರ್ಕಾರಿ ಭದ್ರತೆಗಳನ್ನು ಮುಕ್ತವಾಗಿ ಮಾರುವ ಮತ್ತು ಕೊಳ್ಳುವ ಕಾರ್ಯಾಚರಣೆ ಇದು. ಏನೇನು? ಸರ್ಕಾರಿ ಭದ್ರತೆಗಳನ್ನು ಮುಕ್ತವಾಗಿ ಮಾರುವ ಮತ್ತು ಕೊಳ್ಳುವ ಕಾರ್ಯಾಚರಣೆ. ಸರ್ಕಾರಿ ಭದ್ರತೆಗಳನ್ನು, ಖಜಾನೆ ಹುಂಡಿಗಳು, ಇತರ ಪ್ರಮಾಣ ಯಾವ್ಯಾವ ಅಂತಂದರೆ ಭದ್ರತೆಗಳನ್ನು ಕೊಳ್ಳುವುದಾಗಿರ್ಬೋದು, ಮಾರುವುದಾಗಿರ್ಬೋದು, ಇದನ್ನು ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರೀತಾರೆ. ಓಕೆ, ಇನ್ನೊಂದು ಯಾವುದು? ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಆಗಳಿಂದಲೂ. ಕ್ಯಾಶ್ ರಿಸರ್ವ್ ರೇಷಿಯೋ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂತಂದರೆ ವಾಣಿಜ್ಯ ಬ್ಯಾಂಕುಗಳು ಸಂಗ್ರಹಿಸುವಂಥ ಠೇವಣಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಮೊತ್ತವನ್ನು RBI ನಗದು ರೂಪದಲ್ಲಿ ಇಟ್ಕೊಳ್ಳೋದು. ಕ್ಯಾಶ್ ರಿಸರ್ವ್ ರೇಷಿಯೋ ಯಾರು ಇಟ್ಕೊಳ್ತಾರೋ? RBI ನಿರ್ದಿಷ್ಟ ಪ್ರಮಾಣದ ಮೊತ್ತವನ್ನು ನಗದು ರೂಪದಲ್ಲಿ, ಕ್ಯಾಶ್ ರೂಪದಲ್ಲೇ ಇಟ್ಕೊಳ್ಳೋದನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರೀತಾರೆ. ಓಕೆ, ಇನ್ನೊಂದು ಬರ್ತದೆ ಯಾವುದಂತಂದರೆ SLR ಅಂತ ಬರ್ತದೆ. SLR ಅಂತಂದರೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತಂದರೆ ವಾಣಿಜ್ಯ ಬ್ಯಾಂಕುಗಳು ಸಂಗ್ರಹಿಸುವ ಠೇವಣಿಯಲ್ಲಿ ನಿರ್ದಿಷ್ಟ ಭಾಗವನ್ನು ನಗದು, ಬಂಗಾರ ಅಥವಾ ಬಾಂಡ್ಗಳಲ್ಲಿ ಇಟ್ಟುಕೊಳ್ಳುವಂಥ ಮೊತ್ತ ಅದು. ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ತಮ್ಮ ಬಳಿ ಇಟ್ಕೊಂಡಿರ್ತಾವೆ ಬ್ಯಾಂಕ್. CRR ಅಂತಂದ್ರೆ ಕೇಂದ್ರ ಬ್ಯಾಂಕ್ RBIನಲ್ಲಿ ಇಡುವುದು. SLR ಅಂದ್ರೆ ತಮ್ಮ ಬಳಿಯೇ ಇಟ್ಟುಕೊಳ್ಳುವುದು. ಇದು ನಗದು ರೂಪದಲ್ಲೇ ಆದರೂ ಇರ್ಬೋದು, ಬಂಗಾರದ ರೂಪದಲ್ಲೇ ಇರ್ಬೋದು, ಬಾಂಡ್ಗಳ ರೂಪದಲ್ಲೇ ಆದರೂ ಇರ್ಬೋದು, ಈ ಥರ. ಓಕೆ, ಕ್ವಶನ್ ಯಾವ ಥರ ಆಗಿದೆ ನೋಡೋಣ ಬನ್ನಿಲ್ಲಿ. ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ಥರ ಕ್ವಶನ್ ಆಗಿದೆ ನೋಡೋಣ. ನೋಡಿ, ಹಣಕಾಸು ನೀತಿ ಸಮಿತಿ ಮಾನಿಟರಿ ಪಾಲಿಸಿ ಕಮಿಟಿಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ ಇಲ್ಲಿ. ಯಾವುದು ಸರಿಯಾಗಿವೆ ಅಂತೇಳಿ. RBI ಮಾನದಂಡ ಬಡ್ಡಿದರಗಳನ್ನು ನಿರ್ಧರಿಸುತ್ತದೆ. RBI ಮಾನದಂಡ ಬಡ್ಡಿದರಗಳನ್ನು ನಿರ್ಧರಿಸುತ್ತದೆ. ಯಾವುದು? ಮಾನಿಟರಿ ಪಾಲಿಸಿ. ಎಸ್, ಕರೆಕ್ಟ್. ಬಡ್ಡಿದರಗಳನ್ನು, ಇಂಟ್ರೆಸ್ಟ್ ರೇಟನ್ನು ನಿರ್ಧರಿಸುತ್ತದೆ. RBI ಗವರ್ನರ್ ಸೇರಿದಂತೆ 12 ಸದಸ್ಯರ ಸಂಸ್ಥೆ ಅಂತ ಯಾರು? ಮಾನಿಟರಿ ಪಾಲಿಸಿ ಕಮಿಟಿ 12 ಸದಸ್ಯರ ಸಂಸ್ಥೆ ಅಂದ್ರೆ ರಾಂಗ್. 6 ಮೆಂಬರ್ಸ್ ಇರ್ತಾರೆ. ಇಲ್ಲಿ ಹೇಳಿದ್ವಲ್ಲ, ಮಾನಿಟರಿ ಪಾಲಿಸಿಯಲ್ಲಿ 6 ಮೆಂಬರ್ಸ್ ಇರ್ತಾರೆ. 3 ಮಂದಿ ಗೌರ್ಮೆಂಟ್ ಆಫ್ ಇಂಡಿಯಾ, 3 ಜನ RBI ಕಡೆಯಿಂದ. ಅಧ್ಯಕ್ಷರು ಯಾರು? ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ 3 ಜನ ಮತ್ತು RBI ಕಡೆಯಿಂದ 3 ಜನ. RBI ಗವರ್ನರ್ ಅದರ ಅಧ್ಯಕ್ಷರಾಗಿರ್ತಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ವೋಟಿಂಗ್ ಪವರ್ ಇರ್ತದೆ. ಪ್ರತಿಯೊಬ್ಬರಿಗೂ ಒಂದೊಂದು ವೋಟಿಂಗ್ ಪವರ್ ಇರ್ತೈತಿ. ಸಮ ಪ್ರಮಾಣದ ಮತಗಳು ಬಿದ್ದಾಗ ಕ್ಯಾಸ್ಟಿಂಗ್ ವೋಟ್ ಯಾರಿಗಿರ್ತೈತಿ? RBI ಗವರ್ನರ್ಗೆ ಇರ್ತೈತಿ. ಸಮ ಪ್ರಮಾಣದ ಮತ ಬಿದ್ದಾಗ ಕ್ಯಾಸ್ಟಿಂಗ್ ವೋಟು RBI ಗವರ್ನರ್ಗೆ ಇರ್ತದೆ. ಇಲ್ಲಿ 12 ಮೆಂಬರ್ಸ್ ಅಂದ್ರೆ ಇದು ರಾಂಗ್. 6 ಮೆಂಬರ್ಸ್ ಇರ್ತಾರೆ. ಕೇಂದ್ರ ಹಣಕಾಸು ಸಚಿವರ ಅಧ್ಯಕ್ಷತೆ ಅಂತಾರೆ. ಕೇಂದ್ರ ಹಣಕಾಸು ಸಚಿವರಲ್ಲ. ಯಾರು? ಮಾನಿಟರಿ ಪಾಲಿಸಿ ಯಾರು ಅಧ್ಯಕ್ಷರು ಇರ್ತಾರೆ? ಮಾನಿಟರಿ ಪಾಲಿಸಿ ಅಧ್ಯಕ್ಷರು ಯಾರು? RBI ಗವರ್ನರ್. ನೋಡಿದ್ವಲ್ಲ ಇಲ್ಲಿ, ಮಾನಿಟರಿ ಪಾಲಿಸಿ ಅಧ್ಯಕ್ಷರು ಇರ್ತಾರೋ, RBI ಗವರ್ನರ್ ಇರ್ತಾರೆ. ಇದೊಂದೇ ಕರೆಕ್ಟ್. ಇದು ರಾಂಗ್, ಇದು ರಾಂಗ್. ನೆಕ್ಸ್ಟ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕರ್ಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಯಾವುದನ್ನು ಸೂಚಿಸುತ್ತದೆ? ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತಾರೆ ಅವರು. ಓಕೆ, ಇತರ ಬ್ಯಾಂಕುಗಳು ತಮ್ಮ ಠೇವಣಿಗಳನ್ನು RBIನಲ್ಲಿ ಉಳಿಸಿಕೊಳ್ಳುತ್ತವೆ. ಬ್ಯಾಂಕುಗಳು ಠೇವಣಿಗಳನ್ನು RBIನಲ್ಲಿ ಉಳಿಸಿಕೊಳ್ಳುತ್ತವೆ. ಕರೆಕ್ಟ್. ಆಗ ನೋಡಿದ್ವಲ್ಲ, ಬ್ಯಾಂಕುಗಳು ಠೇವಣಿಯನ್ನು RBIನಲ್ಲಿ ಉಳಿಸಿಕೊಳ್ಳುತ್ತವೆ. ಇದು ಕರೆಕ್ಟ್ ಇದೆ. CRR ಠೇವಣಿಯನ್ನು ಕೇಂದ್ರ ಬ್ಯಾಂಕ್ನಲ್ಲಿ ಇಡುವುದನ್ನು CRR, ತಮ್ಮ ಕಡೆ ಇಟ್ಟುಕೊಂಡ್ರೆ SLR. CRR ಬ್ಯಾಂಕುಗಳು ತಮ್ಮ ಠೇವಣಿಗಳನ್ನು RBIನಲ್ಲಿ ಉಳಿಸಿಕೊಳ್ಳುತ್ತವೆ. ಕರೆಕ್ಟ್. ಅಗತ್ಯವಿರುವ ಸಮಯದಲ್ಲಿ RBI ವಾಣಿಜ್ಯ ಬ್ಯಾಂಕ್ಗಳಿಗೆ ಹಣವನ್ನು ಸಾಲ ನೀಡುತ್ತದೆ. ಕರೆಕ್ಟ್. RBI ವಾಣಿಜ್ಯ ಬ್ಯಾಂಕುಗಳಿಗೆ ವಿತ್ತೀಯ ವಿಷಯಗಳಲ್ಲಿ ಸಲಹೆ ನೀಡುತ್ತದೆ. RBI ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಸಲಹೆ ನೀಡುತ್ತದೆ ಅಧೀನ ಬ್ಯಾಂಕ್ಗಳಿಗೆ. ಇದು ಕರೆಕ್ಟ್. ಅಂದರೆ ಇಲ್ಲಿ ಆನ್ಸರ್ ಏನು? 1 ಕರೆಕ್ಟ್, 2nd ಕರೆಕ್ಟ್, 3rd ಕರೆಕ್ಟ್, 3 ಕರೆಕ್ಟ್. UPSC 2012ರಲ್ಲಿ ಕೊಳಿದೆ ಕ್ವಶನ್ ಇದು. ಓಕೆ, ನೆಕ್ಸ್ಟ್, ಆ್ಯಸ್ ಅ ಬ್ಯಾಂಕರ್ ಆಫ್ ಬ್ಯಾಂಕ್ಸ್ ದ ಡ್ಯಾಶ್ ಆಲ್ಸೋ ಆ್ಯಕ್ಟ್ಸ್ ದ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್. ಲೆಂಡರ್ ಆಫ್ ದ ಲಾಸ್ಟ್ ರೆಸಾರ್ಟ್ ಅಂತೇಳಿ ಯಾವುದನ್ನು ಕರೀತಾರೆ ಅಂತ ಕೇಳೋರು. ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ ಯಾವುದನ್ನು ಕರೀತಾರೋ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ ಯಾವುದನ್ನು ಕರೀತಾರೋ? RBI ಅನ್ನು ಕರೀತಾರೆ. ಓಕೆ, ಏನು ನೋಡಿದ್ವಿ ನಾವು? RBI ಬಗ್ಗೆ ನೋಡಿದ್ವಿ. RBI ಯಾವಾಗ ಸ್ಥಾಪನೆ ಆಯಿತು? 1935 ಏಪ್ರಿಲ್ 1. ನ್ಯಾಷನಲೈಸ್ಡ್ ಆಗಿದ್ದು 1949 ಜನವರಿ 1. RBIನ ಮೊದಲ ಗವರ್ನರ್ ಯಾರು? ಪ್ರೆಸಿಡೆಂಟ್ ಯಾರು? ಎಲ್ಲ ನೋಡಿದ್ವಲ್ಲ. ಓಕೆ,
ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮುಂದೆ ವಿಡಿಯೋ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.